ಸುಮ್ಮನಿಗೆ. ಸೊ ಇವತ್ತು ನಾನು ಮಾಡಕ್ ಹೊರಟಿರೋದು ಲೆಮನ್ ಚಿಕನ್. ಲೆಮನ್ ಚಿಕನ್ ಹೇಗೆ ಮಾಡೋದು ಈಸಿಯಾಗಿ ಮೆಥಡು. ನಾನ್ ಮಾಡೋ ಲೆಮನ್ ಚಿಕನ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಸೊ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನು. ಸೊ ಮೊದಲಿಗೆ ಬಂದ್ಬಿಟ್ಟು ಗೋಡಂಬಿ, ತೆಂಗಿನಕಾಯಿ, ಅದಾದ್ಮೇಲೆ ಯಾಲಕ್ಕಿ, ಹಸಿಮೆಣಸಿನ್ಕಾಯಿ. ಸೊ ಇದು ನಾನು ಕ್ಯಾಪ್ಷನ್ ಮೆನ್ಷನ್ ಮಾಡಿರ್ತೀನಿ ಯಾವ್ದಾದ್ರು ಎಷ್ಟೆಷ್ಟು ಹಾಕೋಬೇಕು ಅಂತ, ಓಕೆನಾ? ಸೊ ನಾನ್ ಮಾಡೋ ಅಡಿಗೆಗಳೆಲ್ಲರೂ ಟ್ರೈ ಮಾಡ್ತಿದ್ರ ಅಂತ ಅನ್ಕೊಂತೀನಿ. ಇದ್ರ ಟ್ರೈ ಮಾಡ್ತಾರೆ, ಟೇಸ್ಟಿಯಾಗಿ ಡೆಲಿಶಿಯಸ್ ಆಗಿರುತ್ತೆ. ಸೊ ಎವ್ರಿಥಿಂಗ್ ಇಸ್ ಸಕ್ಸಸ್ ಆಗುತ್ತೆ ಅಂತ ನನ್ಗೆ ಹೇಳಲ್ಲ. ಸೊ ಸಮಥಿಂಗ್ ಫೇಲ್ಯೂರ್ ಆಗುತ್ತೆ. ಸೊ ಅದನ್ನ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ನಾನು ನನ್ನ ಅಡಿಗೆ ವಿಡಿಯೋ ಮಾಡಲ್ಲ. ಸೊ ವಾಟ್ ಇಸ್ ಹ್ಯಾಪನ್ ಅಂತ ಮಾತ್ರ ನಾನು ತೋರಿಸ್ಕೊಳ್ತೀನಿ. ಸೊ ಇವತ್ತು ಮಾಡ್ತಾ ಇದ್ದಾರೆ ಲೆಮನ್ ಚಿಕನ್. ಇಟ್ ಈಸ್ ವೆರಿ ನೈಸ್. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಯಾವ ತರ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಜಸ್ಟ್ ಸೊ ಇಲ್ಲಿ ನಾನು ತೆಂಗಿನಕಾಯಿ ತೊಗೊತಿರೋದು ಅರ್ಧದಲ್ಲಿ ಅರ್ಧ ಇಷ್ಟು ಕ್ವಾಂಟಿಟಿ ಕಡಿಮೆ ಮಾಡಿ, ಅಂದರೆ 15% ಮಾತ್ರ ಹಾಕಿ ತೆಂಗಿನಕಾಯಲ್ಲಿ. ಆಮೇಲೆ ಗೋಡಂಬಿ ಬಂದ್ಬಿಟ್ಟು 10 ಪೀಸು, ಮತ್ತು ಹಸಿಮೆಣ್ಸಿನ್ಕಾಯಿ 4, ಲವಂಗ ಒಂದು 4. ಸೊ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ತೊಗೊತಾ ಇರೋದು ಈರುಳ್ಳಿ ಬಂದು 2, ಸೊ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ 1, 2 ಕಪ್ ಆಫ್ ಕರ್ಡು, ಮತ್ತು 2 ಲಿಂಬೆಹಣ್ಣು, ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ. ಸೊ ಇದು ಗೋಲ್ಡನ್ ಫ್ರೈ ಬರೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿ ತೊಗೊತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್. ಸೊ ನಾನು ಪುಡಿ ಉಪ್ಪು ತೊಗೊತಾ ಇದ್ದೀನಿ ಇಲ್ಲಿ. ಸೊ ದಪ್ಪಗೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಒಂದು ಹಾಕಿ, ಸೊ ಅದನ್ನು ಫ್ರೈ ಮಾಡಿ ಆಯಿಲಲ್ಲಿ. ನಾನು 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ 1/2 ಟೇಬಲ್ ಸ್ಪೂನು. ಅದಾದಮೇಲೆ ಚಿಕನ್ ವಾಶ್ ಮಾಡಿಕೊಂಡು ಸೋಕ್ ಮಾಡಿಟ್ಟಿದ್ದೆ, ನೀರು ಇರಬಾರ್ದು ಅಂತ. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಇರೋ ಗ್ರೇವಿ ಎಲ್ಲ ಮೇಲ್ಗಡೆ ಬಂದು ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಬಂದ್ಬಿಟ್ಟು ಉಪ್ಪು ಖಾರ ಸೇರಬೇಕು, ಅದರೊಳಗಡೆ ಫ್ಲೇವರ್ ಸೇರಬೇಕು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫ್ರೈ ಎಲ್ಲ ಆಯಿತು, ಒಂದು ಸ್ವಲ್ಪ ಬೆಂದಿದ್ದು ಆಯಿತು. ನಾನು ಇವಾಗ ಏನು ಪೇಸ್ಟ್ ಮಾಡ್ಕೊಂಡಿದ್ನೋ ಆ ಪೇಸ್ಟ್ ಯೂಸ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟ್ ಹಾಕಿದ್ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ. ನಾನಿವಾಗ ಯೂಸ್ ಮಾಡ್ತಾ ಇರೋದು ಗಟ್ಟಿ ಮೊಸರು. ಸೊ 2 ಕಪ್ ಆಫ್ ಕರ್ಡ್ ಹಾಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ. ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಸ್ವಲ್ಪ. ಸೊ ಇದೆಲ್ಲ ಸೇರಿಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ನಾನಿಲ್ಲಿ ತೊಗೊತಾ ಇರೋದು 2 ಲೆಮನ್ ರಸ. ಸೊ ಅದನ್ನ ಸೀಡ್ಸ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ದಟ್. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ. ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ. ಸೊ ಪ್ರಿಪೇರ್ ಎಲ್ಲ ಮಾಡಿದ್ದಾಯಿತು. ಲೆಮನ್ ಚಿಕನ್ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಲೆಮನ್ ಚಿಕನ್ ಜೊತೆಗೆ ನಾನು ಚಪಾತಿ ತಗೊಂಡಿದ್ದೀನಿ. ಸೊ ಚಪಾತಿ ಜೊತೆಗೆ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಬನ್ನಿ. ಜಸ್ಟ್ ಫಸ್ಟ್ ಗ್ರೇವಿ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಟಿಮೇಟ್. ದೇರ್ ಇಸ್ ನೋ ವರ್ಡ್ಸ್ ಟು ಟೆಲ್. ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಾನು ಇದು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಹೇಗಿದೆ? Nice, beautiful, wonderful, excellent.